ಎದ್ದೋಗು ಲೇಪು. ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕಬೇಡ ನೀನು. ಪದೇ ಪದೇ ಹೇಳಿಸ್ಕೋಬೇಡ. ಎಲ್ಲ ಕೆಲಸ ಮಾಡ್ತಾಯಿರು. ಅಮ್ಮಯ್ಯ ಒಂದೇ ಮಾಡಬೇಕು, ವಯಸ್ಸು ಹೋಗೈತೆ, ಆಗಲ್ಲ. ಹೋಗು. ನಮಗೂ ಒಳ್ಳೆ ಕಾಲ ಬರುತ್ತೆ. ನಾನು ಚೆನ್ನಾಗಿ ದುಡ್ದು ನಾನು ಚೆನ್ನಾಗಿ ಮನೆ ಕಟ್ತೀನಿ. ನಾವು ಚೆನ್ನಾಗಿರೋಣ. ನಿನಗೆಲ್ಲ ಒಡವೆ ಮಾಡಿಸ್ತೀನಿ. ಚೆನ್ನಾಗಿರ್ತೀಯ ನೀನು. ಹೋಗು. ಸುಮ್ಮನೆ ಯಾಕೆ ಅದನ್ನೇ ತಲೆ ಕೆಡಿಸ್ಕೊಂಡು ಕುಕ್ಕಂತೀಯ? ಇಲ್ಲ, ನೀನು ಭಾಳ ಮೋಸ ಮಾಡಿದೆ. ನಾನಂತೂ ಈ ಮನೆಯಾಗಿರಲ್ಲಪ್ಪ. ನಾನು ಈ ಮನೆಯಾಗಿರಲ್ಲ ನೋಡು, ಹೇಳಿರ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ, ಹಿಂಗೆ ಮೋಸ ಮಾಡಬಾರ್ದು ನೀನು. ನಾನು ಎಷ್ಟೆಲ್ಲ ನಾನು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನು ಹಿಂಗೆ ಮಾಡಿ ನನಗೆ ಮೋಸ ಮಾಡಿಬಿಟ್ಟೆ. ಹೇಳ್ದಷ್ಟು ಕೇಳು ಲೇಪು. ನೀನು ಹಠ ಮಾಡಬೇಡ. ಹೋದ್ರೆ ನಿನಗೆ ಎಲ್ಲೂ ಇಲ್ಲ. ನಿಮ್ಮ ಅಕ್ಕ ಆಗಲಿ ನಿಮ್ಮ ಅಪ್ಪ ಇರಾಗಲಿ ಯಾರು ಬಿಡಿಸ್ಕೊಳ್ಳಲ್ಲ. ಸುಮ್ಮನೆ ಹೋಗ್ತೀಯ, ಹೋಗಬೇಡ. ಕಾಲು ತೆಗ್ದು ಹೋಗೋದು ದೊಡ್ಡದಲ್ಲ. ನೆಟ್ಟಿಗೆ ಇವತ್ತು ಇದ್ದಿದ್ದು ನಾಳೆ ಇರಲ್ಲ, ಸರಿನಾ? ಯಾರಿಗೆ ಏನು ಅದೃಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಿಂಗೇನೆ ಎಷ್ಟೋ ಜನ ಹೇಳ್ಸಿರೋರು, ಹಿಂಗೇನೆ ಮನೆ ಇಲ್ಲ ಮಠ ಇಲ್ಲ ಅಂತ ಹೇಳಿ ಅಂದಿರೋರು ಇವತ್ತು ಚೆನ್ನಾಗಿದ್ದಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ. ನನಗೂ ಒಂದೊಳ್ಳೆ ಕಾಲ ಬರುತ್ತೆ, ನಾನು ಚೆನ್ನಾಗಿ ದುಡಿಬೇಕು, ನಾನು ಮನೆ ಕಟ್ಟಬೇಕು, ಹಿಂಗೆ ಅಂದಿದ್ದಾರೆ ನನಗೆ ಅಂತೇಳಿ ನನ್ನ ಮನಸ್ಸಿನಾಗೈತೆ. ನಿಮ್ಮ ಅಕ್ಕನೇ ಅಂದೈತೆ ನನ್ನ, ಇವನಿಗೆ ಏನೈತೆ ಅಂತ ಹೇಳಿ ಬಂದು ಮದುವೆ ಆಗಿದೆಯೇ ಅಂತೇಳಿ ನಿಮ್ಮ ಅಕ್ಕ ಎಂದವಳೆ. ನಿಮ್ಮ ಅಕ್ಕಯ್ಯ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮ ಎಲ್ಲರೂ ನನ್ನ ಅಂದವ್ರೆ. ಏನೈತೆ ಇಂತಾಗ ಏನೈತೆ ಅಂತ ಮದುವೆ ಆಗಿದೆಯಾ? ಮನೆ ನೋಡಿದ್ರೆ ಹಳೆ ಮನೆ, ಹೆಂಗೈದಾರೆ ಇಂಥವ್ರು ಹೋಗಿ ಮದುವೆ ಆಗಿದ್ದಾಳೆ ಅಂತ ಹೇಳಿ ಅಂದವ್ರೆ. ನನಗೆ ಅದೇ ಮನಸ್ಸಿನಾಗ ಒದಿತಾ ಇರೋದು. ನಾನು ಚೆನ್ನಾಗಿ ದುಡ್ದು ಸಾಕ್ತೀನಿ, ಸುಮ್ಮನೆ ಬಿದ್ದಿರೋದು ಕಲಿ. ಸುಮ್ಮನೆ ಈಗ ನಿನ್ನೇನು ನಾನು ಕೆಲ್ಸಕ್ಕೆ ಕಳಿಸಲ್ಲ, ಎಲ್ಲಿಗೂ ಕಳಿಸಲ್ಲ. ನಾನು ದುಡಿತೀನಿ ಮನೆಯಾಗೆ ಕೆಲಸ ಮಾಡ್ಕೊಂಡು, ಮನೆಗಳ ಕೆಲಸ ಏನೈತೆ ಅದನ್ನು ಮಾಡ್ಕೊಂಡು ಅಪ್ಪಯ್ಯಮ್ಮನ ಹಚ್ಕಟ್ಟ ಮಾತಾಡಿಸ್ಕೊಂಡು ನನಗೆ ಸ್ವಲ್ಪ ನೀಟಾಗಿ ಊಟಕ್ಕೂ ತಿಂಡು ಎಲ್ಲ ನೋಡ್ಕೊಂಡು ಟೈಮಿಗೆ ಸರಿಯಾಗಿ ಮಾಡಿಕ್ಬಿಟ್ರೆ ನಾನು ದುಡಿತೀನಿ. ನೀನೇನು ಕೆಲಸಕ್ಕೆಲ್ಲೂ ಹೋಗಲೇಬೇಡ. ಈಗ ನಾನೇನು ಹೇಳ್ತಾ ಇದ್ದೀನಿ, ಬಾ ಹೋಗೋಣ ನಮ್ಮ ಅಪ್ಪರ ಮನೆಗೇನೆ, ಅಲ್ಲೇ ಇರೋಣ. ನಮ್ಮ ಅಪ್ಪನ ತಕ್ಕ ಹೋದ್ರೆ ನಮ್ಮ ಅಪ್ಪ ಬಿಡು ಬಂದವ್ರೆ ಅಂತ ಹೇಳಿ ಮನೆ ಬಾಗಿಲಿಗೆ ಬಿಡ್ಕೊಂಬತ್ತೆ. ಅಲ್ಲೇನೆ ನಮ್ಮ ಅಪ್ಪರ ಮನೆಗೇನೆ ಇರೋಣ, ಬಾ ಹೋಗಿ. ಇಲ್ಲ ನಿಮ್ಮ ಅಣ್ಣರೆಲ್ಲ ಓದಂಗೆ ಬೆಂಗಳೂರಿಗೆ ಹೋಗೋಣ ಅಷ್ಟೇ. ಎಲ್ಲರಾಗೊಂದು ಮಾಡು. ಹಂಗಮ್ಮಂಗಿದ್ರೆ ನಾನು ಈ ಮನೆಯಾಗಿರ್ತೀನಿ, ನಾನು ಇಲ್ಲಾಂದರೆ ಈ ಮನೆಯಾಗಂತೂ ಇರಲ್ಲ. ಬಾ. ಇಲ್ಲಾಂದರೆ ನಿಮ್ಮ ಅಣ್ಣರೆಲ್ಲ ಹೋಗೋದಾರ್ತಾನೆ, ನಾವು ಯಾಕೆ ಇವ್ರಿಗೆಲ್ಲ ಮಾಡಿಕೊಂಡು ಇಲ್ಲಿರಬೇಕು? ಬಾ ಹೋಗೋಣ. ನಿಮ್ಮ ಅಣ್ಣರೆಲ್ಲ ಹೋದ್ಮೇಲೆ ನಾನು ಯಾಕೆ ಇಲ್ಲಿರಬೇಕು? ಅವ್ರು ಮೂವರು ಹೋದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು ಹೇಳು? ಬಾ ನಾವು ಹೋಗೋಣ. ನಾವಿಬ್ರು ಹೋಗಿ ದುಡ್ಕೊಂತೀವಿ. ಮನೆ ಮಳೆ ಮನೆಯಾಗಿರೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಇವಳು ಹಿಂಗೆ ಆಡ್ತಾಳೆ? ಅಲ್ಲ, ಇವಳು ಹಿಂಗೆ ಮಾಡೋಕ್ಕೇನೋ ಬದುಕಿಲ್ವಿ, ಯಾವಾಗಲೂ ಬರೀ ರಿಯಾಗಾಡ್ತಿರ್ತಾಳೆ. ನನ್ನ ಮಗನ್ನ ಕಳಿಸಲ್ ಕಣಮ್ಮ. ನಾವು ಕಳಿಸೋದಾಗಿದ್ರೆ ನಾವು ಯಾವತ್ತ ಕಳಿಸ್ತಿದ್ವಿ. ನಮ್ಮನ್ನು ನೋಡ್ಕೊಂಬಕ್ಕೆ ಇವನು ಇಲ್ಲೇ ಇರಬೇಕು. ಬೇರೆ ಇದ್ದಾರಲ್ಲ, ಅವ್ರನ್ನ ಕರೆಸ್ಕ. ಇವನು ಒಬ್ಬನೇ ಮಗ ಇರೋದು ನಿನಗೆ, ಇನ್ಯಾರು ಇಲ್ವಾ? ಇನ್ನು 3 ಇದ್ದಾರಲ್ಲ, ಕರೆಸ್ಕ. ಅವ್ರನ್ನ ಕರೆಸ್ಕೊಂಡು ನೋಡ್ಕೊಳ್ರಿ ಅಂತ ಹೇಳು. ಬರೀ ನಾವು ಒಬ್ಬರೇ ನೋಡ್ಕೋಬೇಕಾ ನಿನಗೆ? ನಾವು ನೋಡ್ಕೊಂಬಲ್ಲ ಅಷ್ಟೇ. 2ರ ಒಂದು ಮಾಡು. ಬಾ ಹೋಗೋಣ. ನಮ್ಮ ಅಪ್ಪರ ಮನೆಯಾಗ ಇರೋಣ ನಾವು. ಅಲ್ಲಿ ಯಾರು ಗಂಡು ಮಕ್ಕಳಿಲ್ಲ, ಏನಿಲ್ಲ. ಬಾ ಹೋಗೋಣ, ಅಲ್ಲೇ ಇರೋಣ. ನಾವಿಬ್ಬರು ಹೆಣ್ಣು ಮಕ್ಕಳು, ಯಾರೂ ಇಲ್ಲ. ನಮ್ಮ ಅಕ್ಕಯ್ಯ ಇನ್ನೇನು ಅಲ್ಲೇ ಇದ್ದಾಳೆ. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರಳೇನೆ ಮನೆಯಾಗಿರೋದು. ನಾವು ಹೋಗಿ ಯಪ್ಪ ಇಲ್ಲೇ ಇರ್ತೀವಿ ಅಂತ ಕೇಳ್ಕೊಂಡ್ರೆ ಇರ್ರಿ ಅಂಬುತ್ತಿ. ಬಿಡು ಬಂದವ್ರೆ ಅಂತೇಳಿ ಇಲ್ಲ ಅಂಬಲ್ಲ ನಮ್ಮ ಅಪ್ಪ. ಬರ್ರಿ ಬಿಡು ಇರ್ಲಿ ಹೇಳು ಅಂತ ಸುಮ್ಮನೆ ಆಗುತ್ತೆ. ಎಷ್ಟೋ ಸಿಟ್ಟು ಕಡಿಮೆ ಆಗಿರುತ್ತೆ. ಇಲ್ಲ ಬೆಂಗಳೂರಿಗೆ ಹೋಗೋಣ. ಹೋಗೆ ನಿಮ್ಮಪ್ಪನ ಮನೆ ಬಾಗಿಲಿಗೆ ಯಾಕೆ ಬರೋಣ ನಾನು? ಅಳಿಯ ಆಮೇಲೆ ಮನೆ ತೊಳೆಯ ಅಂತ ಮನೆ ತೊಳೆಯಕ್ಕೆ ಕೆಮ್ತಾರೆ. ಅಳಿಯ ಹೋಗಿ ನೆಂಟ್ರ ಮನೆಗಿದ್ರೆ ಅಷ್ಟೇ, ಕಾಲು ಕಾಸಕ್ಕಿನ್ನ ಕಡಿಯಕ್ಕೆ ಕಾಣ್ತಾರೆ. ನಾನೇನಕ್ಕೆ ಬಂದಿದ್ದೀನಿ? ಹೋಗು. ನಾನೇನಕ್ಕೆ ಬಂದೇನು? ಹೋಗು. ಬೇಕಾ ನಿಮ್ಮ ಅಪ್ಪರ ಮನೆ ಬೇಕಂದ್ರೆ ಹೊರ್ಟೋಗು. ಬಂದಾಗಿಂದ ಗಿಣಿಗೆ ಹೇಳ್ದಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ನಾನು ಏನು ಕಡಿಮೆ ಮಾಡಿದ್ದೀನಿ ನಿನಗೆ? ಬಿಡು ಹೋಗ್ಲಿ. ನಾನು ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ ಅಂತ ಹೇಳಿ ನಿನ್ನ ಹೆಂಗೆ ನಾನೇ ಅನುಸರಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಎಷ್ಟೆಲ್ಲ ಸುಧಾರಿಸಿದ್ರು ನೀನು ಏನು ಸುಧಾರ್ಸಂಗೆ ಇಲ್ಲ. ಹಂಗೆ ಆಡ್ತಾ ಇದೆಯಾ? ಹೊರ್ಟೋಗು. ಹೆಸರಲ್ಲ ಹಸಿಕೆ ಹೇಳ್ತೀನಿ. ಆ ಪೀಳೆನ ಹಸಿಗೆ ಕಳಿಸ್ಬೇಕು ಹೇಳ್ತೀನಿ. ಇದು ಒಳ್ಳೆದಲ್ಲ. ಇದು ಯಾವ್ದು ದೇವ್ನ ಅಂತದ್ದು ನಮ್ಮ ಮನೆಗೆ ಬಂದು ಸೇರ್ಕೊಂತ ಇದು. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಒಳ್ಳೆಯವರಲ್ಲ ಇವರು. ಇಂಥವ್ರು ಅಪ್ಪಯ್ಯಮ್ಮ ಇದ್ರು ಒಂದೇ, ಸತ್ರು ಒಂದೇ. ನೆಟ್ಟಿಗೆ ಮಾತಾಡೋದ್ಕ ಏನು ಮಾತಾಡ್ತಾ ಇದೆಯಾ? ಬಾಯಿಗೆ ಸ್ವಲ್ಪನಾದ್ರೂ ಅಡೆ ತಡೆ ಇಲ್ದಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಅಷ್ಟೇ ಮತ್ತೆ ಹೇಳೋದು. ನಾನಂತೂ ಇರಲ್ಲ ಈ ಮನೆಯಾಗೆ. ತೊಲಗು ಫಸ್ಟ್ ಈ ಮನೆಯಾಗೆ ಇರಲೇಬೇಡ. ಆಚೆಗೆ ಹೋಗು. ಹೋಗು. ಇಲ್ಲೆಲ್ಲೆಲ್ಲೂ ಇರಲೇಬೇಡ ನೀನು. ನಿನ್ನ ಯಾರೂ ಇಲ್ಲಿರಮ್ಮ ಅಂತ ಹೇಳಿ ಗೊಳೊಯ್ಕೊಳ್ತಾ ಇಲ್ಲ. ಹೋಗೆ ಇಲ್ಲಿಂದ ಹೋಗು. ಹೋಗ್ತೀನಿ. ಈ ಮನೆಯಾಗಿರಲ್ಲ. ನೀನು ಸುಳ್ಳು ಹೇಳಿ ಇಷ್ಟು ಮೋಸ ಮಾಡಿದ್ನಿ ಅಂದರೆ ನಮ್ಮ ಅಪ್ಪರ ಮನೆಯಾಗಿರೋಣ, ಬಾ. ಇಲ್ಲಾಂದರೆ ಬೆಂಗಳೂರಾಗಿರೋಣ ಅಷ್ಟೇ. 2ರ ಒಂದು ಮಾಡು. ಬೆಂಗಳೂರಾಗಿರೋಣ, ಇಲ್ಲಾಂದರೆ ಅಪ್ಪರ ಮನೆಗೆ ಹೋಗೋಣ ಅಷ್ಟೇ. ನಾನಂತೂ ಈ ಮನೆಯಾಗಿರಲ್ಲ. ಇಷ್ಟು ಹೇಳಿದ್ರು ನಿನ್ನ ಬುದ್ಧಿ ಮಾತ್ರ ಬಿಡಲ್ಲ. ಅಕ್ಕ ತಂಗಿಯವ್ರ ಬುದ್ಧಿ ಒಂದೇ ಅನಿಸುತ್ತೆ. ಹೋಗು. ಬಿಡಲ್ಲ ಪಾಪ. ಇಷ್ಟು ಹೇಳಿರು ಕೇಳ್ದಿಲ್ದಾಳು. ಎಷ್ಟೇ ಇವಳನ್ನ ಕಟ್ಟಾಕೊಂಡ್ರು ಇಷ್ಟೇ ಇವಳು ಹಣೆ ಬರ. ಸುಮ್ಮನಿರು. ಹೋಗ್ಲಿಲ್ಲ. ಅದೆಲ್ಲಿರ್ತಾಳೆ? ಅಪ್ಪನ ಮನೆಗೆ ಹೋಗಿ ನಿಮ್ತಾಳೆ. ಹೋಗ್ಲಿಳು. ಯಾರಪ್ಪ ಮೊದ್ಲು ಕೆಂಡ ಕಾಡ್ತಾನೆ. ಅಲ್ಲೆಲ್ಲೆಲ್ಲ ಬಿಡ್ಕಂಬಿಲ್ಲ ಅಂದ್ರೆ ಗೊತ್ತಾಗುತ್ತೆ ಅಪ್ಪ ಎಂದ ಹಣೆ ಬರ ಏನು ಅಂತ ಹೇಳಿ. ಹೋಗ್ಲಿ ಬಿಡು, ಹೋಗ್ಲಿ.
ನಿಮ್ಮಪ್ಪ ಏನು ಹಂಗೆ ಮಾತಾಡಲ್ಲ. ಅಲ್ಲೇನೆ ಬಂದು ಇರ್ಲೇಳು ಅಂತ ಯಾರ್ಯಾರ ತಗನ ಏಳು ಕಳ್ಸೈತಿ. ಯಾರ್ಯಾರನ ಏಳೇವ್ರಿ. ಅಲ್ಲೇನೆ ಸಿಟ್ಟು ಕಮ್ಮಿ ಆಗೈತೆ ನಮ್ಮಪ್ಪ ನಮ್ಮಮ್ಮಗೆ. ನಮ್ಮಪ್ಪಯ್ಯ ಬಿಡ್ಕೊಂಬತ್ತೆ. ನಮ್ಮಪ್ಪಯ್ಯ ನನ್ನ ಹೆಂಗೆ ನೋಡ್ಕೊಂಬತ್ತೆ. ನಮ್ಮ ಮನೆ ನೋಡಿ ಬರ್ರಿ ಹೆಂಗೈತೆ. ನಿಮ್ಮ ಮನೆಗೂ ನಮ್ಮ ಮನೆಗೂ ಯೋಟ್ ಬಿಡುತ್ತೆ ಅಂತೇಳಿ. ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಹೆಂಗೈದಾರೆ. ನಮ್ಮಮ್ಮ ನೋಡಿ ಬರ್ರಿ ಹೆಂಗೈದಾರೆ. ನಮ್ಮಮ್ಮಯ್ಯ ಹುಡ್ಕೊಂಬತ್ತಲ್ಲ ಸೀರ್ಗತ್ತಲ್ಲ ನೀನು. ನಮ್ಮ ಮನೆ ನೋಡ್ಬಾ ಹೆಂಗೈತೆ. ಹಸಿಸಿ ಈ ಮನೇನೆ ಥೂ, ಈ ಮನೆಯಾಗೆ ಇರಾಕ್ ಸರ್ ಬರೋಲ್ಲ. ನಮ್ಮ ಮನೆ ನೋಡ್ಬಾ ನೀನು ಹೆಂಗೈತೆ. ತುಪ್ಪ ಒಯ್ದು ತುಪ್ಪ ಬಳ್ಕೊಬೋದು ಹಂಗೈತೆ ನಮ್ಮ ಮನೆ. ಏಯ್ ಹೋಗಿ ಆಚೆಗೆ ಹೋಗು, ಒಂದು ಮಾತಾಡಬೇಡ ನೋಡು. ನಾನು ಕಪ್ಪಳಕ್ಕೆ ಬರ್ಸ್ಬಿಡ್ತೀನಿ ಇಲ್ಲಿಂದ. ಸುಮ್ಮನೆ ಹೋದ್ರೆ ಸರಿ, ಹೋಗು. ನಮ್ಮ ಮನೆ ಹಿಂಗೆ ಅಮ್ಮ ಇರೋದು. ನಾವು ಬಡವ್ರಿ ಅಮ್ಮ. ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಂಬಳಾದ್ರಿ ಹೋಗು. ಹೋಗು. ನಿಮ್ಮಪ್ಪಯ್ಯ ಮನೆ ಬಾಕ್ಲ ಕಾಲು ಇಕ್ಸಲ್ಲ. ಹೋಗು. ನಮ್ಮ ಅಪ್ಪ ನಮ್ಮಯ್ಯ ಬಿಡ್ಕೊಂತಾರೆ. ನಮ್ಮ ಅಪ್ಪ ನಮ್ಮಮ್ಮಗೆ ನಾನಂದರೆ ಭಾಳ ಆಸೆ. ನಾನು ಈಗ ಹೋದ್ರು ಬಿಡ್ಕೊಂತಾರೆ. ಯಾರು ಕೊಟ್ಟಾನ ಹೇಳ್ತಂತೆ ನಮ್ಮಪ್ಪಯ್ಯ. ಬರಲಿ ಹೇಳು ಅಂತ ಹೇಳಿ ನನ್ನ ಈಗ ಹೋದ್ರು ನಮ್ಮ ಅಪ್ಪಯ್ಯ ಮನೆಯೊಳಗೆ ಬಿಡ್ಕೊಂಬತ್ತಿ. ಅಲ್ಲೇ ಇರ್ತೀನಿ ಅಷ್ಟೇ. ಅಲ್ಲಿಗೆ ಬರೋದಾದರೆ ಬಾ. ಇಲ್ಲಾಂದರೆ ನಿನ್ನ ಪಾಡಿಗೆ ನೀನು ಇಲ್ಲೇ ಇರು. ನಾನು ಅಲ್ಲಿ ಇರ್ತೀನಿ. ನಾನಂತೂ ಈ ಮನೆಯಾಗೆ ಇರೋಕ್ಕೆ ಇಷ್ಟ ಇಲ್ಲ. ಯಾವಾಗವಾಗ ವಾರಕ್ಕೊಂದ್ಪಟ್ಟು ಯಾವಾಗನ ಬಂದು ಮಾತಾಡಿಸ್ಬೇಕು ಅನ್ಸಿರಿ. ಹೋಗೆ ನೀನು ಬಿಟ್ಟು ಹೋಗಿರಳ್ನ ನಾನು ಏನಕ್ಕೆ ಮಾತಾಡ್ಸಕ್ಕೆ ಬರೋಣ. ಥೂ, ಇಂಥಳ ಮದ್ದು ಗೊತ್ತಿದ್ರೆ ನಾನು ಆಗ್ತಾನೆ ಇರಲಿಲ್ಲ. ಮದುವೆ ಆಗ್ದಂಗೆ ಹಂಗೆ ಇದ್ರೂ ಪರವಾಗಿಲ್ಲ, ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಏನೋ ಬಿಡು, ಸುಳ್ಳು ಹೇಳಿ ಮದುವೆ ಆದಮೇಲೆ ಅವಳು ಪಾಡಿಗೆ ಅವಳು ಬುದ್ಧಿವಂತಿಕೆಯಿಂದ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ನೀನು ಬರೀ ಸಾವುಕಾರಕ್ಕೆ ನೋಡ್ಕೊಂಡು ಬತ್ತೀಯ ಅಂತ ಗೊತ್ತಾಗಲಿಲ್ಲ. ನೀನು ಮನಸ್ಸು ಹೃದಯ ನೋಡಿದ್ಯಾ, ಮನಸ್ಸು ನೋಡಿ ಬರ್ತಾ ಇರೋಳು ಅಂತ ಅಂದ್ಕೊಂಡೆ. ಆದರೆ ನೀನು ದುಡ್ಡು ಹಣ ಮನೆ ಆಸ್ತಿ ಎಲ್ಲ ನೋಡ್ಕೊಂಡು ಬಂದಿರೋಳು ನೀನು. ಮನಸ್ಸು ನೋಡಿ ಪ್ರೀತಿ ಮಾಡಿ ನನ್ನ ನೋಡಿ ಪ್ರೀತಿ ಮಾಡಿದರೆ ನೀನು ಅದು ಯಾವುದು ಲೆಕ್ಕ ಆಗ್ತಾಯಿಲ್ಲ. ಹೋಗೆ, ಅದೆಲ್ಲದಕ್ಕಿಂತ ದೊಡ್ಡದು ನಿನಗೆ ಮನೆಯೇ ಬೇಕಾಗೈತೆ. ನಿನಗೆ ಎಲ್ಲ ಸ್ಟ್ಯಾಂಡರ್ಡೇ ಬೇಕಾಗಿರೋದು. ಅಷ್ಟೇ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಬಿಡು, ಕಟ್ಕೊಂಡಿರೋ ಗಂಡ ಒಳ್ಳೆಯನಾದರೆ ಸಾಕು ಅಂತ ಹೇಳಿ ತಿಳ್ಕೊಂಡು ಹೆಂಗೋ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗೋರು. ನೀನು ದುಡ್ಡು ಮನೆ ಆಸ್ತಿಗೋಸ್ಕರ ಲೆಕ್ಕ ಹಾಕ್ಕೊಂಡು ಬಂದಿರೋಳು. ನೀನು ಬುದ್ಧಿ ಇಷ್ಟರಾಗೆ ಗೊತ್ತಾಗ್ತೈತೆ. ಹೋಗು. ಹೋಗ್ತೀನಿ ಒಂದು ಕ್ಷಣನೂ ಇರಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಬಂದರೆ ಸಾಕು ಅಂತ ಕಾತ್ಕೊಂಡಾದ್ರೆ ಹೋಗ್ತೀನಿ. ನಮ್ಮ ಅಪ್ಪ ನಮ್ಮಮ್ಮ ಇಂತಾಗೆ ಇರ್ತೀನಿ ನಾನು. ಯಾವ್ದಿದ್ದೇವನಂತದ್ದು ಎಲ್ಲ ಗಲಾಟೆ ಮಾಡ್ಕೊಂಡು ಅದೇ ಹೋಗಿ ಸುಮ್ಕಿರಲ್ಲ. ಹೋದ್ರು ಹೋಗ್ಲತ್ತಿದ್ದು ಯಾವ್ದಿಷ್ಟು ಆಡಿನಂತದ್ದು ಬದುಕು ಬರಲ್ಲ, ಭಾಳ ಬಡಲ್ಲ. ಸುಮ್ಕಿರ ಪಾಪ, ಹೋಗ್ಲಿ ಸುಮ್ಮನಿರೋರ ಅಪ್ಪಯ್ಯ. ಇಲ್ಲಿ ನೋಡು, ಮನೆ ಬಾಕ್ಲ ಕಾಲಕ್ಕೆ ಬಿಟ್ರೆ ತೆಗ್ದಿದ್ದೆ ಹೊಡೆದು ಬಿಡ್ತಾನೆ. ಅವ್ರ ಅಕ್ಕನೇ ಒಟ್ಟು ಗಲಾಟೆ ಮಾಡ್ಯವನಂತೆ. ನಮ್ಮೂರಿಂದ ನಾವು ದಯಮನ್ ಕೊಟ್ಟೈತಲ್ಲ ಆ ಊರಿಗೆ ನಾಯಮ್ಮ ಬಂದಿತ್ತು ಹಂಗಂತಿತ್ತು. ಅವ್ರ ಅಕ್ಕನೂ ಒಳ್ಳೆಯಳಲ್ಲ, ಅವಳು ಒಳ್ಳೆಯಳಲ್ಲ ಅಂತೇಳಿ ಅಕ್ಕ ತಂಗಿಯರು ಇಬ್ರು ಒಳ್ಳೆಯವ್ರಲ್ವಂತಿ. ಅಕ್ಕ ತಂಗಿಯರು ಇಬ್ರು ಇಂತಾರೆ ಆಗ್ಯವ್ರಿ. ಹೋಗ್ಲಿ ಸುಮ್ಮನಿರು. ನಾನಂತೂ ಅವ್ರ ನೆಂಟ್ರ ಮನೆ ಬಾಗ್ಲಿಗೆ ಕಾಲಿಕ್ಕಲ್ಲ, ಮರ್ಯಾದೆ ಇಲ್ಲ ತಕ್ಕ ಹೋಗಲ್ಲ. ನಾನು ಕಾಲಿಕ್ಕಲ್ಲ. ಹೋಗಿ ಅವಳೆ ಬೇಕಿದ್ರೆ ಬೋತ್ತಾಳೆ. ಬಿಡಿಸ್ಕೊಂಡ್ರೆ ಒಂದೆರಡು ದಿವಸ ಇರಲಿ, ಗೊತ್ತಾಗುತ್ತೆ. ಇದ್ದು ಅನುಭವಿಸ್ರೆ ಗೊತ್ತಾಗುತ್ತೆ. ಏನೋ ಕಷ್ಟ ಅಂತ ಹೇಳಿ ಸರಿಯಾಗಿ ಅಂತಾರೆ ಅವಾಗ. ಅವ್ರಪ್ಪ ಇನ್ನೂ ನಾವು ಮನೆ ಬಾಗ್ಲಿಗೆ ಕಾಲಿಕ್ಕೆ ಮಲ್ತಾಳೆ ನೋಡ್ಮಂತ ಇಲ್ಲಿಗೆ ಬೋತ್ತಾಳೆ. ಅಲ್ಲ, ನಾನು ಹೋಗ್ಬೇಕಂತೆ ಹೆಂಗಿದ್ದವಳು. ಸುಮ್ಮನೆ ಹೋಗಿ ಎಲ್ಲ ತಗೋ ಮಕ್ಕಳು ಉಗುಳಿಸ್ಕೊಂಡು ಬಂದಾಗ ಗೊತ್ತಾಗುತ್ತೆ. ಇಂಥ ಸಂಪತ್ತಿಗೆ ಕೊಡೋ ಮದುವೆ ಆಗಬೇಕಾಗಿತ್ತು ಅಂತಾರೆ. ಸುಮ್ಮನೆ ಒಂಬ್ಲೇಳು ಅನ್ನಿಸ್ಕೊಂಡು ಬಂದರೆ ಗೊತ್ತಾಗುತ್ತೆ. ಬೋಲು ಒಳ್ಳೆಯಳಲ್ಲ ಹೇಳು. ಬಂದಾಗಿನ ನಾನು ಮನೆ ಹಂಗೈತೆ, ನೀನು ಸೀರೆ ಹಿಂಗೆ ಇದ್ದಾವೆ ಹೆಂಗೆ ಮಾತಾಡ್ತಾಳೆ ಹಂಗೇನು. ವಜ್ಜನಂತೂ ಬಿಡತ್ತ ಕೊಳ್ಕ, ಇವನು ಕೊಳಕ ಕೆಮ್ತಾನೆ ಅಂತ ಇಂಥವನಂತ ವಜ್ಜನಂತ ಹೆಂಗೆ ಬೈತಾಳೆ. ಇವನು ಕೊಳಕ ಒಳ್ಳೆನಲ್ಲ ಅಂತ ಬೈತಾಳೆ. ಬೈದ್ರು ಬೈಲಿ ಬಿಡಮ್ಮ, ಇವಾಗ ಹೋಗಿದ್ದಾಳೆ ನೋಡೋಣ. ಅವರಪ್ಪ ಏನೋ ಬಿಡಿಸ್ಕೊಂಡ್ರೆ ಅವಳು ದೌಲತ್ತೇ ಬೇರೆ. ಅವರಪ್ಪ ಬಿಡಿಸ್ಕೇಬಾರ್ದು. ಮನೆ ಒಳಕ್ಕೆ ತೆಗೆದು ಒಡೆದು ಕಳಿಸ್ಬೇಕು. ಆವಾಗ ಗೊತ್ತಾಗುತ್ತೆ. ತೆಗೆದು ಒಡೆದು ಕಳಿಸಿರಿ ಆವಾಗ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿಡ್ತಾಳೆ. ಇವಾಗ ಯಾರೋ ಹೇಳ್ಬಿಟ್ಟಾರ ಅವ್ರ ಊರವರು, ನಿಮ್ಮಪ್ಪಯ್ಯ ಬರ್ಲಿ ಹೇಳಿ ಬಿಡಿಸ್ಕೊಂತೀವಿ ಅಂತ ಅಂದ್ಬಿಟ್ಟೈತಿ ಅಂತ ಯಾರೋ ಸುಳ್ಳು ಹೇಳ್ಬಿಟ್ಟವ್ರಿ. ಅದಕ್ಕೆ ಹೋಗಿ ಅವಳೆ ಅವರಪ್ಪ ತೆಗ್ದಿದ್ದೆ ಬಾರಿಸ್ಬಿಟ್ರೆ ಬತ್ತಾಳ. ಅವಾಗ ಒಂದೇ ಬತ್ತಾಳು ನೋಡ್ತಾ ಇರ್ಬೇಕಾರೆ. ನೀನು ಸುಳ್ಳು ಹೇಳಿ ಮದುವೆ ಆಗಿದ್ಯಾ, ಮನೆಯಾಗ ಇರ್ಕೂಡ್ದು, ಬಾ ಬೆಂಗ್ಳೂರಿಗೆ ಹೋಗೋಣ, ಇಲ್ಲ ಅಂದರೆ ಬಾ ನಮ್ಮ ಅಪ್ಪಯ್ಯ ಮನೆಯಾಗಿರೋಣ ಅಂತ ಹೇಳ್ತಾ ಇದ್ದಾಳೆ. ಯಾರೋ ಸುಳ್ಳು ಹೇಳ್ಬಿಟ್ಟವ್ರೆ, ನಿಮ್ಮ ಅಪ್ಪ ಈಗ ಬಂದರೆ ಬಿಡಿಸ್ಕೊಂಬತ್ತೀನಿ ಅಂತ ಹೇಳೈತೆ ಅಂತ ಹೇಳಿ ಯಾರೋ ಹೇಳ್ಬಿಟ್ಟವ್ರು ಸುಳ್ಳ. ಇವಳು ಅದೇ ನಂಬ್ಕೊಂಡು ಅವರಪ್ಪ ಹೇಳೈತೆ ಅಂತ ಹೇಳಿ ಅದೇ ಒಂದು ದೊಡ್ಡದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಯಾರೋ ಹಿಂಗೆ ನಮ್ಮೂರವ್ರು ಯಾರೋ ಅವ್ರ ಊರಿಂದ ಪರಿಚಯ ಇರೋರು ಯಾರೋ ಹೇಳ್ಬಿಟ್ಟವ್ರೆ. ಸುಮ್ಮನೆ ಸುಳ್ಳು ಹೇಳವ್ರೆ. ಸುಳ್ಳು ಹೇಳವ್ರೆ ಎಂಬುದು ಇವಳಿಗೆ ಗೊತ್ತಿಲ್ಲ. ಅದನ್ನು ನಂಬ್ಕೊಂಡು ನಮ್ಮ ಅಪ್ಪ ಬಿಡಿಸ್ಕೊಂಬತ್ತೆ ಅಂತ ಇವಾಗ ನನ್ನ ಮೇಲೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ನೋಡೋಣ ಅವ್ರ ಅಪ್ಪ ಬಿಡಿಸ್ಕೊಂಬತ್ತೋ ಇಲ್ವೋ, ಎಲ್ಲಿಗೆ ಹೋಗ್ತಾಳೆ ಏನು ಎತ್ತ ಅಂತ ಹೇಳಿ ಇನ್ನೂ ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.